ಸ್ವಾಗತ BK ಭೀಮನಹಳ್ಳಿ ಚಾನಲ್ಗೆ. IRTC ಅಪ್ಲಿಕೇಶನ್ನಲ್ಲಿ ಈ ಕೆಳಗಿನ ಬದಲಾವಣೆಗಳು ಏನಪ್ಪಾ ಅಂತಂದ್ರೆ 23/6/2025 ಜಾರಿಗೆ ಬರುವಂತೆ ಅಳವಡಿಸಲಾಗಿದೆ ಅಂತ ಹೇಳಿದ್ದಾರೆ. ಏನಪ್ಪಾ ಇದು ಅಂತಂದ್ರೆ RTC ವೆಬ್ಸೈಟ್ ನಲ್ಲಿ ಯಾರ್ಯಾರು ರಿಜಿಸ್ಟ್ರೇಷನ್ ಆಗಿದ್ರು, ಯಾರೆಲ್ಲ ಪಾಣಿ ಅಥವಾ ನಾಡ ಕಚೇರಿ ವೆಬ್ಸೈಟ್ ನಲ್ಲಿ ಯಾವ ಸೌಕರ್ಯಗಳಿಗೆ ಅಪ್ಲೈ ಮಾಡ್ತಿದ್ರು, ಅದು IRTC ವೆಬ್ಸೈಟ್ ಮುಖಾಂತರ ಲಾಗಿನ್ ಆಗೋರಿಗೆಲ್ಲ ಒಂದು ನ್ಯೂ ಅಪ್ಡೇಟ್ಸ್ ಬಂದಿದೆ. ಏನಪ್ಪಾ ಅಪ್ಡೇಟ್ಸ್ ಅಂದ್ರೆ ಎಲ್ಲ ಬಳಕೆದಾರರು ಖಾತೆಗಳಿಗೆ ಈ KYC ಕಡ್ಡಾಯಗೊಳಿಸಲಾಗಿದೆ ಅಂತ ಹೇಳಿದ್ದಾರೆ. ತಾವು KYC ಯಾವ ತರ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನೋಡ್ಕೊಳ್ಳೋಣ ಬನ್ನಿ. ಯಾವ ತರ ಮಾಡ್ಕೋಬೇಕಪ್ಪ ಅಂತಂದ್ರೆ ನಿಮ್ಮ ಗೂಗಲ್ ಕ್ರೋಮ್ ಅನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲ ಈ ತರ ನೀವು ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಬರುತ್ತೆ ನೋಡಿ RTC ಕರ್ನಾಟಕ ಸರ್ಕಾರ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮ್ಮ ಹಳೆಯದಾಗಿ ಏನು ಯೂಸ್ ಮಾಡ್ಕೊತಾ ಇದಿರೋ ಯೂಸರ್ ID ಪಾಸ್ವರ್ಡ್ ಅದೇ ತರ ಹಾಕೊಳ್ಳಿ. ಇದರಲ್ಲಿ ಕ್ಯಾಪ್ಚರ್ ಕೂಡ ಹಾಕೊಳ್ಳಿ. ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಬಂದಿದೆ ನೋಡಿ ಈ KYC ರಿಕ್ವೈರ್ಡ್ ಅಂತ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ 12 ಅಂಕಿಯ ಆಧಾರ್ ನಂಬರ್ ಹಾಕೊಳ್ಳಕ್ ಕೇಳುತ್ತೆ, ಹಾಕೊಳ್ಳಿ. ಸ್ಟಾರ್ಟ್ ಈ KYC ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 12 ಅಂಕಿಯ ಆಧಾರ್ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ. OTP ಇಲ್ಲಿ OTP ಪಡೆಯಿರಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ OTP ಬಂದಿರುತ್ತೆ ನೋಡಿ ಆಧಾರ್ ಲಿಂಕ್ ಮೊಬೈಲ್ ನಂಬರ್ಗೆ. ಇಲ್ಲಿ OTP ಹಾಕೊಳ್ಳಿ. ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಬಂದಿದೆ. ಆಧಾರ್ ಕಾರ್ಡ್ ನಲ್ಲಿ ಯಾವ ತರ ನಿಮ್ಮ ಡೇಟಾ ಇದೆ ಅಲ್ಲಿ ಇಲ್ಲಿ ಶೋ ಆಗುತ್ತೆ ನೋಡಿ. ಫಲಾನುಭವಿ ಬೆನಿಫಿಟ್ ಫೋಟೋ, ಈ KYC ವೆರಿಫಿಕೇಶನ್ ಆಧಾರ್, ಈ KYC ವೆರಿಫಿಕೇಶನ್ ಆಧಾರ್ ನಂಬರ್, ಲಿಂಗ, ಹುಟ್ಟಿದ ದಿನಾಂಕ, ಅಡ್ರೆಸ್ ಇಲ್ಲಿ ಸಕ್ಸಸ್ಫುಲ್ ಅಂತ ಬಂದಿದೆ. ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ಏನಪ್ಪಾ ಅಂದ್ರೆ ಈ ಮೊಬೈಲ್ ನಂಬರ್ ನೋಂದಾಯಿಸಿದ ನಂತರ ಪ್ರತಿ ಬಾರಿಯೂ ಲಾಗಿನ್ ಪಾಸ್ವರ್ಡ್ ಜೊತೆಗೆ 1 OTP ಕಳುಹಿಸಲಾಗುತ್ತದೆ ಅಂತ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬೇಕು, ಇದೇ ನಂಬರ್ಗೆ ಬರುತ್ತೆ OTP. ನೆಕ್ಸ್ಟ್ ಟೈಮ್ ಇಂದ ಇವಾಗೇನು ಕೊಟ್ಟಿದ್ರು ಅದೇ ನಂಬರ್ಗೆ ಬರುತ್ತೆ. OTP ನಮೂದಿಸಿ. ಇಲ್ಲಿ ಪ್ರತಿ ಬಾರಿ ಲಾಗಿನ್ ಆಗ್ಬೇಕಾದ್ರೆ OTP ಬರುತ್ತೆ ಅಂತ ಹೇಳಿದ್ದಾರೆ. OTP ಪರಿಶೀಲಿಸಿ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈ KYC ಕಂಪ್ಲೀಟೆಡ್ ಅಂತ. ಇವಾಗ ನಂದು ಈ KYC ಕಂಪ್ಲೀಟ್ ಆಗಿದೆ. ಕೆಳಗೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಲಾಗಿನ್ ಗೆ ಹಿಂತಿರುಗಿ ಅಂತ ಬಂದಿದೆ. ಬ್ಯಾಕ್ ಟು ಲಾಗಿನ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಮೂಲಿ ಯೂಸರ್ ID ಪಾಸ್ವರ್ಡ್ ಹಾಕೊಳ್ಳಿ. ಪಾಸ್ವರ್ಡ್ ಕ್ಯಾಪ್ಚರ್ ಕೋಡ್ ಅನ್ನು ಹಾಕೋಬೇಕಾಗುತ್ತೆ. ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸೆಂಡ್ ಆಗಿದೆ OTP.
ಇವಾಗಲೇ ಕೊಟ್ಟಿದ್ರಲ್ಲ ಅದೇ ನಂಬರ್ಗೆ ಹೋಗಿದೆ ನೋಡಿ. OTP ಮೊಬೈಲ್ ನಂಬರ್ ಕೊಟ್ಟಿದ್ರಲ್ಲ ಆ ನಂಬರ್ಗೆ ಹೋಗಿರುತ್ತೆ ನೋಡಿ. OTP ಹಾಕೊಳ್ಳಿ ಇಲ್ಲಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಲಾಗಿನ್ ಆಗಿದೆ. ಯಾವ ತರ ಲಾಗಿನ್ ಮಾಡ್ಕೊಳ್ಳೋದನ್ನ ನೋಡ್ಕೊಂಡಿದ್ರ ಇದೇ ತರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.